ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಬಾಕಲು ತೊಳ್ಬಿಟ್ಟು ಬಂದು ಇವಾಗ ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನ್ ಬಂದು ಚಪಾತಿ ಮತ್ತು ಬೀಟ್ರೋಟ್ ಮತ್ತು ಕ್ಯಾರೆಟ್ ಎರಡೂ ತೊಗೊಂಡಿದ್ದೀನಿ. ಎರಡು ಪಲ್ಯನೂ ಮಾಡಬೇಕು. ಒಬ್ಬರಿಗೆ ಬೀಟ್ರೋಟ್ ಪಲ್ಯ, ಒಬ್ಬರಿಗೆ ಕ್ಯಾರೆಟ್ ಪಲ್ಯ ಅಂತೆ. ಸೊ ಎರಡು ಪಲ್ಯನೂ ಮಾಡೋಣ. ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗಿಂದನೇ ಇವತ್ತೆಲ್ಲ ಏನೇನಾಗುತ್ತೋ ನೋಡೋಣ ಬನ್ನಿ. ಸೊ ಕ್ಯಾರೆಟು ಮತ್ತು ಬೀಟ್ರೋಟ್ ತೊಗೊಂಡಿದ್ದೀನಿ. ಮಗಳಿಗೆ ಕ್ಯಾರೆಟ್ ಪಲ್ಯ ಬೇಕಂತೆ, ಯಜಮಾನ್ರಿಗೆ ಬೀಟ್ರೋಟ್ ಪಲ್ಯ ಬೇಕಂತೆ. ಯಾರಿಗೇನೇನು ಇಷ್ಟನೋ ಅದೇ ಮಾಡಿಕೊಟ್ರೆ ಅಲ್ವಾ ಅವರು ಹೊಟ್ಟೆ ತುಂಬ ತಿನ್ನೋದು. ಹಾಗಾಗಿ ನಾನು ಆದಷ್ಟು ಎಲ್ಲರನ್ನೂ ಕೇಳ್ತೀನಿ, ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಪ್ರತಿದಿನ. ಸೊ ಇವಾಗ ಕ್ಯಾರೆಟು ಮತ್ತು ಬೀಟ್ರೋಟನ್ನು ಹೊಟ್ಟೆಲ್ಲ ಕಿವುಚ್ಕೊಂಡು ಆಮೇಲೆ ತುರ್ಕೊಂಡು ಎರಡು ಪಲ್ಯನೂ ಮಾಡೋಣ ಅಂಥೇಳಿ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ರಾತ್ರಿ ನಮ್ಮ ಯಜಮಾನ್ರು ಹೇಳಿದ್ರು, ಡ್ಯೂಟಿಗೆ ಹೋಗ್ತೀನಿ, ಟಿಫನ್ ಕಟ್ಟು ಮತ್ತು ಗಂಜಿ ಮಾಡಿಕೊಡು ಅಂತ ಹೇಳಿದ್ರು. ಸೊ ಬೇಗನೆ ಹೋಗ್ತಾರೆ ಅಂಥೇಳಿ 5 ಗಂಟೆಗೆ ಎದ್ದೊಳ್ದೆ. ಎದ್ಮೇಲೆ ಅವ್ರು ನೋಡ್ಬಿಟ್ಟು ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀಯಾ ಅಂತ ಕೇಳ್ತಾಯಿದ್ರು. ನಾನು ಹೇಳಿದೆ, ನೀನು ಬೇಗ ಓದ್ತೀರಲ್ವಾ, ಹಾಗಾಗಿ ಟಿಫನ್ನು ಅಡುಗೆ ಎಲ್ಲ ಮಾಡೋದಕ್ಕೆ ಎದ್ದೊಳಿದ್ದೀನಿ ಅಂತ ಹೇಳಿದ್ರೆ, ನಾನು ಹೋಗೋದು 8 ಗಂಟೆಗೆ ಅಂತ ಹೇಳ್ತಾರೆ. ಹೌದಾ, ಮತ್ತೆ ಹೇಳಬೇಕು ತಾನೇ, ರಾತ್ರಿ ಅಂದರೆ ಏನು ಹೇಳಿಲ್ಲ. ಸರಿ ಬಿಡು, ಇನ್ನೇನು ಎದ್ದಿದ್ದಾಯಿತು ಅಂಥೇಳಿ. ಅದು ಬೇರೆ ಇವತ್ತು ಶನಿವಾರ ಆಗಿರೋದ್ರಿಂದ ವಾರದ ಪೂಜೆ ಇತ್ತು. ಸೊ ಹೋಗಿ ಬಾಗಿಲೆಲ್ಲ ತೊಳ್ದು ಕಸ ಎಲ್ಲ ಗುಡಿಸಿ ತೊಳ್ದು ಬಂದಿದ್ದೀನಿ. ಇನ್ನೂ ರಂಗೋಲಿ ಹಾಕಿಲ್ಲ, ಸ್ವಲ್ಪ ಒಣಗಲಿ ಆಮೇಲೆ ಹಾಕ್ಕೊಳ್ಳೋಣ ಅಂಥೇಳಿ. ನಮ್ಮನೆ ಬಾಗಿಲು ತೊಳೆಯೋದಕ್ಕೆ ಮಿನಿಮಮ್ 1.5 ಅವರ್ ಬೇಕಾಗುತ್ತೆ. ಕಸ ಎಲ್ಲ ಗುಡಿಸಿ ಮೆಟ್ಲೆಲ್ಲ ತೊಳ್ದು ಮಾಡೋದಕ್ಕೆ. ಸೊ ಅದು ಮಾಡಿ ಬರೋ ಅಷ್ಟರಲ್ಲಿ 6:30 ಆಯಿತು. ಸರಿ 6:30 7 ಗಂಟೆ ಆಯಿತು. ಇವಾಗ ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಎಲ್ಲರೂ ಎದ್ದಿದ್ದಾರೆ. ಎಲ್ಪ್ ಮಾಡಿಕೊಟ್ರೆ ಬೇಗ ಆಗ್ತಾ ಇತ್ತಲ್ವ. ಅವರು 8 ಗಂಟೆಗೆ ಹೋಗೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಬಂದು ಕ್ಯಾರೆಟು ಬೀಟ್ರೋಟ್ ಎಲ್ಲ ತುರ್ಕೊಂಡು ಮಾಡ್ತಾ ಇದ್ದೀನಿ. ಅವ್ರಿಗೆ ಅರ್ಜೆಂಟಲ್ಲಿ ಆಫೀಸಿಂದ ಫೋನ್ ಬಂತು ಅಂತ ಹೇಳ್ಬಿಟ್ಟು ಲೇಟ್ ಆಯಿತು ಅಂತ ರೆಡಿಯಾಗಿ 7:30 8 ಗಂಟೆಗೆಲ್ಲ ಹೊರಟೋದ್ರು. ಇಷ್ಟೆಲ್ಲ ಎಫೆಕ್ಟ್ ಹಾಕಿ 2 ಪಲ್ಯ ಮಾಡಿ, ಚಪಾತಿ ಮಾಡಿ, ಗಂಜಿ ಮಾಡಿ, ಎಷ್ಟೆಲ್ಲ ಮಾಡಿದ್ದೀನಿ. ಲಾಸ್ಟ್ಗೆ ಟಿಫನ್ನೇ ತಗೊಂಡೋಗಿಲ್ಲ, ಗಂಜಿ ಮಾತ್ರ ಬಾಟ್ಲಲ್ಲಿ ತಗೊಂಡೋಗಿದ್ದಾರೆ. ಒಂದೊಂದು ಸತಿ ಈ ಥರ ಮಾಡ್ತಾರೆ ನಮ್ಮ ಯಜಮಾನ್ರು. ಅವ್ರ ಆಫೀಸ್ ಕಡೆಯಿಂದ ಅವ್ರ ಮೇಡಮು ಬಾಸ್ ಫೋನ್ ಮಾಡಿದ್ರೆ ಅದ್ರಲ್ಲಿ ನಂದೇನು ತಪ್ಪಿದೆ. ನಾನು 5 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡ್ತಾ ಇದ್ದೆ. ಬಂದು ಅವರೇ, ನಾನು ಹಸಿಟ್ಟೆಲ್ಲ ಕಲಸಿಟ್ಟಿದ್ದೆ, 5 ಗಂಟೆಗೆ ಚಪಾತಿ ಮಾಡೋ ಹಸಿಟ್ಟು ಕಲಸಿಟ್ಟಿದ್ದೆ. ಸೊ ಇನ್ನೇನು ಪಲ್ಯಗಳು ಮಾಡೋಣ ಅಂದರೆ ಬೇಡ ಅಂತ ಹೇಳಿದ್ರು. ಇಷ್ಟೊತ್ತಿಗೆ ಏನು ಅಂತ ಹೇಳಿದ ಮೇಲೆ ನಾನು ಹೋಗಿ ಬಾಗಿಲು ತೊಳೆಯೋಕೆ ಹೋಗಿದ್ದು. ಆಮೇಲೆ ಬಂದು ಮಾಡಿದ್ರೆ ಅವ್ರಿಗೆ ಅರ್ಜೆಂಟಾಗಿ ಫೋನ್ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ನನ್ನೇ ಬೈತಾರೆ, ನೀನು ಅಷ್ಟೊತ್ತಿಗೆ ಎದ್ದು ಏನಿಲ್ಲ, ನಾನು ಹೇಳಿದ್ದೀನಲ್ವಾ ಹಾಗೆ ಹೀಗೆ ಅಂತ. ಅವ್ರ ಮೇಲೆ ಇರೋ ಕೋಪನೆಲ್ಲ ನನ್ನ ಮೇಲೆ ಬಿಟ್ಟು ಲಾಸ್ಟಿಗೆ ಗಂಜಿ ಮಾತ್ರ ತಗೊಂಡು ಹೋದ್ರು. ಸೊ ಒಂದೊಂದು ಸತಿ ಯಾರ ಮೇಲೆ ಇರೋ ಕೋಪನೆಲ್ಲ ನನ್ನ ಮೇಲೆ ಬಿಡ್ತಾರೆ ನಮ್ಮ ಮನೇಲಿರೋರು. ನೋಡಿ, 3 ಸ್ಟವ್ ಮೇಲೇನು ಒಂದೊಂದು ಅಡುಗೆ ಮಾಡ್ತಾ ಇದ್ದೀನಿ. ಬೀಟ್ರೋಟು ಮತ್ತು ಕ್ಯಾರೆಟು ಗಂಜಿ. ಬೀಟ್ರೋಟು ಕ್ಯಾರೆಟ್ಗೆ ಸೇಮ್ ಐಟಮ್ಮೇ ಹಾಕಿರೋದು. ಎಣ್ಣೆ ಆದಮೇಲೆ ಸಾಸಿವೆ ಆದಮೇಲೆ ಜೀರಿಗೆ, ಕಡಲೆಬೇಳೆ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ತುರ್ಕೊಂಡಿರುವ ಕ್ಯಾರೆಟು ಮತ್ತು ಬೀಟ್ರೋಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ಯಾರೆಟ್ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಈ ಥರನೇ ನಾನು ಮಾಡೋದು. ಕ್ಯಾರೆಟ್ ಪಲ್ಯ ಆದ್ರೂ ಅಷ್ಟೇ, ಬೀಟ್ರೋಟ್ ಪಲ್ಯ ಆದ್ರೂ ಅಷ್ಟೇ, ತುಂಬ ರುಚಿಯಾಗಿರುತ್ತೆ. ಸೊ 2 ಪಲ್ಯನೂ ರೆಡಿ ಆಯಿತು. ಆ ಕಡೆ ಗಂಜಿನೂ ಇಟ್ಟಿದ್ದೀನಿ, ರಾಗಿ ಗಂಜಿ ಮಾಡ್ತಾ ಇದ್ದೀರಿ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಪ್ರತಿದಿನ ನಮ್ಮ ಮನೆಯಲ್ಲಿ ರಾಗಿ ಗಂಜಿ ಇರುತ್ತೆ. ನಮ್ಮ ಯಜಮಾನ್ರು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಬದಲು ಗಂಜಿ ಕುಡ್ದು ಮತ್ತು ಒಂದು ಬಾಟ್ಲಿಗೆ ಹಾಕ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಹೊತ್ತು ಕುಡಿಯೋದಕ್ಕೆ. ಆಮೇಲೆ ಮಧ್ಯಾಹ್ನ ಟಿಫನ್ ಊಟನ ಮಾಡ್ಕೊತಾರೆ. ಸೊ ತುಂಬ ಬಿಸಿಲಿರೋದ್ರಿಂದ ಅವರು ಕಾರೆಲ್ಲ ಓಡಿಸೋದು ತುಂಬಾ ಹೀಟ್ ಅಲ್ವಾ, ಹಾಗಾಗಿ ಆದಷ್ಟು ಗಂಜಿ ಮಾಡಿಬಿಟ್ಟು ಅದಕ್ಕೆ ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ. ಸೊ ಪ್ರತಿದಿನ ಈ ನಡುವೆ ನಮ್ಮ ಮನೇಲಿ ಗಂಜಿ ಇದ್ದೇ ಇರುತ್ತೆ. ಸೊ ಅವರು ಗಂಜಿ ತಗೊಂಡು ಕುಡ್ದಿಲ್ಲ, ಬಾಟ್ಲಿಗೆ ಹಾಕ್ಕೊಂಡು ಅರ್ಜೆಂಟಾಗಿ ಹೊರಟ್ರು. ಸೊ ಪಲ್ಯ ಇದೆಲ್ಲ ಹಾಗೆ ಇತ್ತು. ಇದನ್ನೇ ನಾನು ಕೋಪಕ್ಕೆ ಜಾಸ್ತಿ ಮಾಡಿದ್ನಲ್ವಾ, ನೈಟೂ ಇನ್ನೂ ಮಿಕ್ಕಿತ್ತು. ಮತ್ತು ಅವ್ರದ್ದು ಭಾಗನ
ನೈಟ್ ಅದೇ ಊಟನೇ ಅವ್ರಿಗೆ ಕೊಟ್ಟಿದ್ದು. ನಾವೆಲ್ಲ ಮುದ್ದೆ ಸಾಂಬಾರು ಮಾಡ್ಕೊಂಡು ತಿಂದು ಲಾಸ್ಟಿಗೆ ಅವ್ರಿಗೆ ಚಪಾತಿ ಅಂದರೆ ತುಂಬ ಇಷ್ಟ. 3 ಟೈಮ್ ಚಪಾತಿ ಮಾಡಿಕೊಟ್ರೇನು ತಿಂತಾರೆ. ಆಯಿತು ಫ್ರೆಂಡ್ಸ್, ಈ ಬೆಳಗ್ಗೆ ಹೊತ್ತು ಇವಾಗ ಬಿಸಿಲಲ್ವಾ ನೋಡಿ, ಸೆಕೆ ನೀರು ಹೆಂಗೆ ಸುರಿತಾ ಇದೆ. ಬೆಳಗ್ಗೆ ನೈಟ್ ಅಡುಗೆ ಮಾಡೋ ಟೈಮಲ್ಲಿ ಯಪ್ಪ ಸೆಕೆ ನೀರು ಸುರಿದು ಸ್ನಾನ ಆಗೋತೀರಿ ಸ್ನಾನ. ಸೊ ಟಿಫನ್ ಮಕ್ಕಳು ಕೊಟ್ಟಿದ್ದೀನಿ, ನಾನು ಗಂಜಿ ಕುಡಿತಾ ಇದ್ದೀನಿ. ಒಂದೆರಡು ನಿಮಿಷ ಪ್ರಶಾಂತವಾಗಿ ಕುತ್ಕೊಂಡು ಗಂಜಿ ಕುಡ್ದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವಾಗ ಮಾಡಿರೋ ಅಡುಗೆದೆಲ್ಲ ಸಾಮಾನು ರಾಶಿ ಬಿದ್ದಿದೆ. ಇವಾಗ ಅದೆಲ್ಲ ತೊಳಿಬೇಕು, ಇನ್ನು ಮನೆ ಒರೆಸ್ಬೇಕು, ಪೂಜೆ ಸಾಮಾನು ತೊಳ್ಕೊಬೇಕು, ಸ್ನಾನ ಮಾಡಬೇಕು, ಮನೆ ಒರೆಸ್ಬೇಕು, ಪೂಜೆ ಮಾಡಬೇಕು. ನಾನು ಹೇಳ್ದೆ ಬೆಳಗ್ಗೆನೆ ಯಪ್ಪ ಇಲ್ಲಿ ವಿಡಿಯೋ ಮಾಡ್ತಾರಿಲ್ಲ ಚಿನ್ನು. ನಾನು ಬೆಳಗ್ಗೆ ನೋಡಿ ಫ್ರೆಂಡ್ಸ್, ಪೂಜೆ ಮಾಡ್ತೀನಿ ಅಂದ್ರೆ ಕಿತ್ಲಾಡ್ತಾರೆ. ನಾನ್ ಮಾಡ್ತೀನಿ ಇವತ್ತು ಇಬ್ಬರ ಕೈಗೂ ಮಾಡ್ಸಲ್ಲ, ನಾನೇ ಇವತ್ತು ಮಾಡೋದು. ಇಬ್ರು ಮಾಡೋದು ಬೇಡ ಅಂದ್ರೆ ಬೇಡ. ಯಾಕಾದ್ರೂ ಸ್ಕೂಲ್ ರಜಾ ಕೊಟ್ಟರೋ ಗೊತ್ತಿಲ್ಲ, ನಂಗಂತೂ ತಲೆ ನೋವು ಬಂದೈತೆ ನನಗೆ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ವಾರದ ಪೂಜೆ ಇದೆ. ಬಾಗಿಲು ತೊಳೆದ್ಬಿಟ್ಟು ಬಂದಿದ್ದೀನಿ, ಇನ್ನೂ ರಂಗೋಲಿ ಹಾಕಿಲ್ಲ, ರಂಗೋಲಿ ಹಾಕಬೇಕು. ಯಪ್ಪ ಇನ್ನು ಎಷ್ಟೆಲ್ಲ ಕೆಲಸ ಇದೆ. ಟೈಮ್ ಬಂದು 8:10 ಆಗಿದೆ. ಇವಾಗ ಬೇಗ ಗಂಜಿ ಕುಡ್ದು ಎನರ್ಜಿ ತಗೊಂಡು ಸ್ಟಾರ್ಟ್ ಮಾಡ್ತೀನಿ. ಗಂಜಿ ಕುಡ್ಬಿಟ್ಟು ಬಂದು ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಬೆಳಗ್ಗೆನೆ ಬಾಗಿಲು ತೊಳೆದಿದ್ನಲ್ವ, ಚೆನ್ನಾಗಿ ಎಲ್ಲ ಒಣಗೈತೆ. ಸೊ ಸಿಂಪಲ್ಲಾಗಿ ನನಗೆ ಯಾವ ಥರ ಬರುತ್ತೋ ಆ ಥರ ರಂಗೋಲಿ ಹಾಕ್ತಾ ಇದ್ದೀನಿ. ಇವತ್ತೇನೋ ಸ್ವಲ್ಪ ದೊಡ್ಡದಲ್ಲಿ ಹಾಕ್ಬಿಟ್ಟಿದ್ದೀನಿ. ಇದಂತೂ ಇರಲ್ಲ, ನಮ್ಮ ಮನೆಗೆ ಸಿಜ್ಜು ಇರೋದ್ರಿಂದ ಅವಳು 1 ಸತಿ 2 ಸತಿ ಈಚೆ ಬಂದು ಒಳಗೆ ಹೋದ್ಲು ಅಂದರೆ ಈ ರಂಗೋಲಿ ಡಮಾರು. ಆದ್ರೇನು ಪೂಜೆ ಮಾಡಬೇಕಲ್ವ, ಹಾಗಾಗಿ ಹಾಕಿದ್ದೀನಿ ಅಷ್ಟೇ. ಹಾಕಿದ್ಮೇಲೆ ಅನಿಸ್ತು ಸ್ವಲ್ಪ ಚಿಕ್ಕದಾಗಿ ಹಾಕ್ಬೇಕಾಯ್ತಲ್ಲ, ದೊಡ್ಡದಾಗಿ ಹಾಕಿದ್ದೀನಿ ಅಂತ. ಇರಲಿ ಬಿಡು, ಆಡಿಸ್ಲಿ ಅಂತೇಳಿ ಹಾಕಿದ್ದೀನಿ. ಈಗ ನಾನು ಕುಲ್ಫಿ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ತುಂಬ ದಿನ ಕೇಳ್ತಾ ಇರ್ತಾರೆ ಐಸ್ ಕ್ರೀಮ್ ಮಾಡು ಅಂತ. ಮೊನ್ನೆನೇ ಒಂದು ಪೀನಟ್ ಐಸ್ ಕ್ರೀಮ್ ಮಾಡಿದ್ದೀನಿ. ಸೊ ಇವಾಗ ಮತ್ತೊಂದು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಕುಲ್ಫಿ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಪೋಸ್ಟ್ ಮಾಡಿದ್ದೆ 3 ರೆಸಿಪಿ, ಅದರಲ್ಲಿ ಕುಲ್ಫಿ ಐಸ್ ಕ್ರೀಮ್ಗೆ ತುಂಬ ಹೋಟ್ ಬಂದಿದೆ, ಅದನ್ನು ಮಾಡಿ ಅಂತ ಕೇಳಿದ್ದೀರಾ. ಹಾಗಾಗಿ ಇವತ್ತು ಕುಲ್ಫಿ ಐಸ್ ಕ್ರೀಮ್ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಹಾಲು, ಸಕ್ಕರೆ ಮತ್ತು ಬಾದಾಮಿನ ಚೆನ್ನಾಗಿ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡು ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ, ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಇದೇ ಹಾಲು ಅಂತೇನಿಲ್ಲ, ಒಂದು ಸ್ವಲ್ಪ ಗಟ್ಟಿ ಹಾಲು ತೊಗೊಂಡ್ರೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ ಇವಾಗ ನೋಡಿ, ಒಂದು ಪಾತ್ರೆಗೆ ನಾನು ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ನಾನು ಅರ್ಧ ಲೀಟ್ರಲ್ಲಿ ಮಾಡ್ತಾಯಿದ್ದೀನಿ, ಅದು ಗಟ್ಟಿ ಹಾಲು ತೊಗೊಂಡು. ಸೊ ಇದನ್ನು ಮಿನಿಮಮ್ ಇಲ್ಲ ಅಂದ್ರೇನು ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಅರ್ಧ ಲೀಟ್ರ್ ಅಂದರೆ 1/4 ಭಾಗ ಅಷ್ಟು ಕುದಿಬೇಕು. ಅಲ್ಲಿ ಗಂಟ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದೊಳ್ಳೆ ಐಸ್ ಕ್ರೀಮ್ ನೋಡ್ಬೋದು. ಗಟ್ಟಿಯಾಗಿದ್ದರೆ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಹಂಗಾಗಿ ಸೊ ಇವಾಗ ನೋಡಿ, ನಾನು ಬಾದಾಮಿ ಗ್ರೈಂಡಲ್ಲಿ ಹಾಕಿ ಚೆನ್ನಾಗಿ ತರಿಯಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಐಸ್ ಕ್ರೀಮ್ ತಿನ್ನುವಾಗ ಬಾಯಿಗೆ ಬಾದಾಮಿ ಅಲ್ಲೊಂದು ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಬೇರೆ ಮಕ್ಳಿಗೆ ಮಾಡಿಕೊಡ್ತಾ ಇರೋದಲ್ವ, ಸ್ವಲ್ಪ ಹೆಲ್ದಿಯಾಗಿರಲಿ ಅಂಥೇಳಿ. ಇವಾಗ ಬಂದು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಳೋದ್ರಿಂದ ಫ್ಲೇವರ್ ಸಖತ್ತಾಗಿರುತ್ತೆ. ಹಾಗಾಗಿ ಅದೆಲ್ಲ ಹಾಕಿ ಚೆನ್ನಾಗಿ ಕುದ್ದಿದ್ದಾದಮೇಲೆ ಇವಾಗ ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ. ಅಂಗಡಿಯಲ್ಲಿ ಸಿಗುತ್ತಲ್ವಾ ಬಾದಾಮ್ ಮಿಲ್ಕ್ ಪೌಡರ್, ಅದನ್ನು ತೊಗೊಂಡಿದ್ದೀನಿ 1 ಪ್ಯಾಕೆಟು. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಕುದ್ದಿದ್ದಾದಮೇಲೆ ಇದು ಬಂದು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಇದು ಬೇಕಾದ್ರೇನು ಹಾಕ್ಕೊಬೋದು. ಇದನ್ನ ಯಾಕೆ ಹಾಕ್ಕೊತೀರಿ ಅಂದರೆ ಒಂದು ಸ್ವಲ್ಪ ಹಾಲು ತಿಕ್ಕಾಗಿ ಬರುತ್ತೆ, ಹಾಗಾಗಿ ಕಾರ್ನ್ಫ್ಲವರ್ ಹಾಕ್ಕೊತಾ ಇರೋದು. ನೀವೇನಾದರೂ ಹಾಲನ್ನ ಚೆನ್ನಾಗಿ ಕುದಿಸ್ಕೊತೀರಿ ಅಂದರೆ ಇದೇನು ಅವಶ್ಯಕತೆ ಇಲ್ಲ, ಅಷ್ಟೊಂದು ಪೇಷನ್ಸ್ ಇಲ್ಲ, ತುಂಬ ಹೊತ್ತು ಕುದಿಸ್ಬೇಕಾ ಅನ್ನೋರು ಇದನ್ನು ತೊಗೊಬೋದು. ಕಾರ್ನ್ಫ್ಲವರ್ನ ಒಂದು ಸ್ವಲ್ಪ ತೊಗೊಂಡು ಅದೇ ಹಾಲನ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ
ಹಾಕ್ಕೊಳೋದ್ರಿಂದ ಹಾಲು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ, ಬೇಗನೂ ಆಗುತ್ತೆ. ಅದಕ್ಕೋಸ್ಕರ ಹಾಕ್ಕೊಳೋದು. ಇದನ್ನು ಹಾಕ್ಕೊಡಿದ್ರೇನು ಐಸ್ ಕ್ರೀಮಲ್ಲಿ ಏನು ಫ್ಲೇವರ್ ಡಿಫ್ರೆಂಟಾಗಿ ಏನಿರಲ್ಲ, ಸೇಮ್ ಕುಲ್ಫಿ ಯಾವ ಥರ ಇರುತ್ತೋ ಟೇಸ್ಟ್ ಅದೇ ಥರ ಇರುತ್ತೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ನೋಡ್ತಾ ಇದ್ದೀರಲ್ವಾ ಹಾಲು ಎಷ್ಟು ತಿಕ್ಕಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದೆಲ್ಲ ಚೆನ್ನಾಗಿ ಕುದ್ದಿದ್ದಾದಮೇಲೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಸೊ ಅದು ಚೆನ್ನಾಗಿ ಕುದ್ದಿದ್ದಾದಮೇಲೆ ಇವಾಗ ಇದು ಕರೆಕ್ಟಾಗಿ ಆಗಿದೆ. ಇದನ್ನು ಆರಾಗಿ ಬಿಡಬೇಕು. ಆರಿದ್ದಾದಮೇಲೆ ನೀವು ಗ್ಲಾಸ್ಗೋ ಇಲ್ಲಾಂದರೆ ಪಾತ್ರೆಗೋ ಏನಕ್ಕಾದರೂ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಇದನ್ನು ಸರ್ವ್ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಈಚೆಗಳ ಸಿಗೋ ಐಸ್ ಕ್ರೀಮ್ನ ನೀವು ನೋಡಿಬಿಟ್ರೆ ಯಪ್ಪ ಯಾವ ಥರ ಗಲೀಜಾಗಿ ಮಾಡ್ತಾಯಿದ್ದಾರೆ, ಕಲರ್ ಫುಡ್ ಎಲ್ಲ ಹಾಕಿ ಅದನ್ನೆಲ್ಲ ತಿಂದು ಮಕ್ಕಳೆಲ್ಲ ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ನಾವೇ ಮನೆಯಲ್ಲಿ ಒಂದು 10 ನಿಮಿಷ 5 ನಿಮಿಷ ಟೈಮ್ ಕೊಟ್ಟು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯವಾಗೂ ಇರುತ್ತೆ. ಐಸ್ ಕ್ರೀಮ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ದೇವ್ರ ಸಾಮಾನು ತೊಳಿತಾ ಇದ್ದೀನಿ. ಸೊ ನಾನು ದೇವ್ರ ಸಾಮಾನು ತೊಳೆಯೋದಕ್ಕೆ ಬಂದು ಸಬೀನ ಪೌಡರೇ ತಗೊಳೋದು. ಇದರಿಂದ ತುಂಬ ಚೆನ್ನಾಗಿ ಪಾತ್ರೆಯಲ್ಲಿ ಎಷ್ಟೇ ಗಲೀಜಿದ್ರೇನು ಎಣ್ಣೆ ಅಂಶ ಇದ್ರೇನು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹುಣಸೆ ಹಣ್ಣು, ಪೀತಾಂಬರ ಪೌಡರು ಇದೆಲ್ಲ ನಾನು ಯೂಸ್ ಮಾಡಲ್ಲ. ಇದೊಂದೇ ಸಬೀನ ಪೌಡರ್ ಇದೊಂದು ಇಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದು ಬೇರೆ ನಮ್ಮ ಮನೆಯಲ್ಲಿ ದೇವ್ರ ಸಾಮಾನು ಬಂದು ನಾವು ವಾರಕ್ಕೊಂದ್ಸತಿ ಇಲ್ಲಾಂದರೆ ವಾರದಲ್ಲಿ ಒಂದೊಂದು ಸತಿ 2 ಸತಿನೂ ತೊಳೆದಿದ್ದೀನಿ. ಹಾಗಾಗಿ ಅಷ್ಟೊಂದೇನು ಗಲೀಜಿರಲ್ಲ. ಸೊ ಇದರಲ್ಲೇ ನಾನು ಕ್ಲೀನ್ ಮಾಡ್ಕೊಳೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೆ ನಾನು ನೋಡಿ ಇವಾಗ ಜಸ್ಟ್ ಕೈಯಲ್ಲೇ ತಗೊತೀನಿ, ಸ್ಕ್ರಬ್ಬರು ಏನೂ ತಗೊಳಲ್ಲ. ಕೈಯಲ್ಲೇ ಚೆನ್ನಾಗಿ ಈ ಥರ ವಾಶ್ ಮಾಡ್ಕೊತೀನಿ. ಒಂದು 2 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ತೊಳ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಎಲ್ಲ ದೇವ್ರ ಸಾಮಾನು ಈ ಸಬೀನ ಪೌಡರ್ದಿಂದನೇ ಕ್ಲೀನ್ ಮಾಡ್ಕೊಳೋದು. ಬೇರೆ ಏನೂ ಅದರಲ್ಲೂ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ. ಒಂದೊಂದು ಸತಿ ಈ ಸಬೀನ ಪೌಡರ್ ಸಿಕ್ಕಿಲ್ಲ ಅಂದರೆ ಅವಾಗ ಪೀತಾಂಬರ ಪೌಡರ್ ತಗೊತೀನಿ. ಆಲ್ಮೋಸ್ಟ್ ಪ್ರತಿ ಸಲನೂ ಸಬೀನ ಪೌಡ್ರಲ್ಲೇ ನಾನು ಕ್ಲೀನ್ ಮಾಡ್ಕೊಳೋದು. ನೀವು ನೋಡ್ಬೋದು ಈ ಥರ ಕೈಯಲ್ಲಿ ತಗೊಂಡು ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು, ತುಂಬ ಕ್ಲೀನಾಗಿ ಹೋಗುತ್ತೆ. ಇವಾಗ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಹೋಗಿ ಶೈನಿಂಗ್ ಆಗಿ ಕಾಣಿಸುತ್ತೆ. ನೀವೆಲ್ಲ ಯಾವುದರಲ್ಲಿ ಕ್ಲೀನ್ ಮಾಡ್ತೀರಾ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಸಬೀನ ಪೌಡ್ರಲ್ಲೇ ಕ್ಲೀನ್ ಮಾಡೋದು. ಸೊ ನೋಡ್ಬೋದಲ್ವ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ, ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ಎಲ್ಲ ಪಾತ್ರೆನೂ ಎಲ್ಲ ದೇವ್ರ ಸಾಮಾನನ್ನು ತೊಳ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೊಬೇಕು. ಸೊ ಮಧ್ಯದಲ್ಲಿ ನನ್ನ ಮಗಳು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅವಳಿಗೆ ಬಟ್ಟೆ ಸ್ವಲ್ಪ ಒದ್ದೆ ಮಾಡಿ ಕೊಡ್ತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡಲಿ ಅಂತೇಳಿ. ಸೊ ಅವಳು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ಲು, ನಾನು ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ನೋಡಿ ಇದು ದೀಪದ ಬಟ್ಲು, ಎಣ್ಣೆ ಎಲ್ಲ ಅಂಶ ಹೋಗಿ ಎಷ್ಟು ಕ್ಲೀನಾಗಿ ಹೋಗುತ್ತೆ. ಸೊ ಎಲ್ಲ ದೇವ್ರ ಸಾಮಾನು ತೊಳ್ಕೊತಾ ಇದ್ದೀನಿ ನಾನು. ನೀವೆಲ್ಲ ಯಾವುದರಲ್ಲಿ ಕ್ಲೀನ್ ಮಾಡ್ತೀರಾ, ಪೀತಾಂಬ್ರನ ಮತ್ತು ಬೇರೆ ಏನಾದರೂ ಯೂಸ್ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳ್ದು ಇಲ್ಲಿ ಇಟ್ಟಿದ್ದೀನಿ, ಇದೆಲ್ಲ ನೀರೆಲ್ಲ ಹೋಗಲಿ ಅಂತೇಳಿ. ಫಸ್ಟ್ ಟೈಮ್ ನಮ್ಮ ಬೆಂಗಳೂರಲ್ಲಿ ಮಳೆ ಬಿದ್ದಿರೋದು. ಇಷ್ಟು ದಿನದಲ್ಲಿ ಮಳೆನೇ ಬಿದ್ದಿರಲಿಲ್ಲ, ಎಲ್ಲೆಲ್ಲೋ ಮಳೆ ಬೀಳ್ತಾ ಇತ್ತು, ಬೆಂಗಳೂರಲ್ಲಿ ಮಳೆನೇ ಬಿದ್ದಿಲ್ಲಲ್ಲಪ್ಪ, ಇಷ್ಟೊಂದು ಬಿಸಿಲಿದೆ, ಒಂದ್ಸಲಿ ಆಗಲಿ ಜೋರಾಗಿ ಬೀಳಲಿ ಅಂತ ನಾನು ಬೇಡ್ಕೊತಾ ಇದ್ದೆ. ಫೈನಲಿ ಬೆಂಗಳೂರಲ್ಲಿ ಮಳೆ ಬೀಳ್ತು. ಅಷ್ಟು ಜೋರಾಗಿ ಬೀಳ್ತು ಅಂತ ಹೇಳಿದ್ರೆ ಅಷ್ಟು ಜೋರಾಗಿ ಬೀಳ್ತು. ಸಂಜೆ ಒಂದು 3 ಗಂಟೆಗೆ ಸ್ಟಾರ್ಟ್ ಆಯ್ತೇನೋ, 3 ಗಂಟೆಯಿಂದ ನೈಟ್ವರೆಗೂ ಚೆನ್ನಾಗಿ ಮಳೆ ಬಿದ್ದಿದೆ. ತುಂಬಾ ಖುಷಿ ಆಯಿತು ನನಗಂತೂ. ಸೊ ಬೆಳಗ್ಗೆ ಐಸ್ ಕ್ರೀಮ್ ಮಾಡಿಟ್ಟಿದ್ರಲ್ವಾ, ಮನೆಯಲ್ಲಿ ಕರೆಂಟ್ ಹೊಲ್ಟೋಯ್ತು. ಮಳೆ ಬಿದ್ದಿದ ತಕ್ಷಣ ಕರೆಂಟ್ ಹೊಲ್ಟೋಯ್ತು. ಸರಿನಾ, ಅದು ಚೆನ್ನಾಗಿ ಐಸ್ ಎಲ್ಲ ಕಟ್ಟಿತ್ತು. ಇನ್ನು ಕರೆಂಟ್ ಹೋಗಿತ್ತಲ್ವಾ, ಮೆಲ್ಟ್ ಆಗೋಗುತ್ತೆ ಅಂತೇಳಿ ತೆಗೆದು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಅವರು ಕೂಡ ಮಳೆ ಬಿದ್ದಿದ್ದಕ್ಕೆ ನಾವು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ರು. ಸರಿ ಅಂತೇಳಿ ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಗ್ಲಾಸಲ್ಲಿ ಇಟ್ಟಿದ್ನಲ್ವಾ, ಅದು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಪಾತ್ರೆಯಲ್ಲಿ ಇಟ್ಟಿದ್ನಲ್ವಾ, ಇದ್ರ ಕಪ್ಪಿಗೆ ಹಾಕ್ತಾ ಇದ್ದೀನಿ. ಐಸ್ ಕ್ರೀಮ್ ಅಂತೂ ಸೇಮ್ ಕುಲ್ಫಿಗಿನ್ನ ಅಂಗಡಿಯಲ್ಲಿ ಯಾವ ಥರ ಕುಲ್ಫಿ ಐಸ್ ಕ್ರೀಮ್ ಸಿಗುತ್ತೋ ಅದೇ ಥರ ಇತ್ತು. ಇನ್ನು
ಟೇಸ್ಟಿಯಾಗಿತ್ತು. ಬಾದಾಮ್ ಪುಡಿ ಹಾಕಿದ್ನಲ್ವ ತರಿ ತರಿಯಾಗಿ, ಅದೆಲ್ಲ ಬಾಯಿಗೆ ಸಿಗ್ತಾ ಇತ್ತು. ಸೊ ಮಕ್ಕಳು ನಾವೆಲ್ಲರೂ ಚೆನ್ನಾಗಿ ತಿಂದು ಎಂಜಾಯ್ ಮಾಡಿದ್ರಿ. ಮತ್ತೆ ಮಳೆ ನಿಂತೋಗೋದು ಜೋರಾಗೋದು ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು. ನನ್ನ ಮಗಳಂತೂ ಮಳೆ ಬಿದ್ದಿದ್ದಕ್ಕೂ ಚೆನ್ನಾಗಿ ಈಚೆಗಡೆ ಮಳೆಯಲ್ಲಿ ನೆನ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಸೊ ಪೂಜೆ ಎಲ್ಲ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಲೇಟ್ ಆಯಿತು. ಮತ್ತು ಮಳೆ ಕೂಡ ಬಂತು, ಕರೆಂಟ್ ಕೂಡ ಹೊಲ್ಟೋಯ್ತು. ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದರೆ ಮನೆಯೆಲ್ಲ ಫುಲ್ ಕತ್ಲು. ಸೊ ಸಂಜೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ರಿ. ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.